ದುರದೃಷ್ಟಕರ ಆದರೆ ಅನಿವಾರ್ಯ. ಪಕ್ಷದ ಹೈಕಮಾಂಡ್ ಒಳ್ಳೆಯ ತೀರ್ಮಾನವನ್ನು ತಗೊಂಡಿದೆ. ನಾನು ಇದನ್ನು ಪಕ್ಷದ ಹಿತದೃಷ್ಟಿಯಿಂದ ಸ್ವಾಗತ ಮಾಡ್ತೀನಿ. ಏಕೆಂದರೆ ಭಾಳಷ್ಟು ಅವಕಾಶವನ್ನು ಕೊಟ್ಟಿದ್ದರು. ಪಕ್ಷದ ಹೈಕಮಾಂಡ್ ಯತ್ನಾಳ್ ಅವರಿಗೆ ಸಾಕಷ್ಟು ಅವಕಾಶವನ್ನು ಕೊಟ್ಟಿದ್ದಾರೆ. ಇದು ಅವರು 3ನೇ ಬಾರಿ ಪಕ್ಷದಿಂದ ಉಚ್ಚಾಟನೆ ಆಗ್ತಾ ಇರೋದು. ಇಷ್ಟೆಲ್ಲ ಅವಕಾಶ ಕೊಟ್ಟಾಗೂ ಕೂಡ ಪಕ್ಷದ ವಿರೋಧಿ ಈಗ ವಿಜೇಂದ್ರ ಮೇಲೆ ಯಡಿಯೂರಪ್ಪನ ಮೇಲೆ ಬರೀ ಟೀಕೆ ಮಾಡೋದು ಒಂದೇ ಒನ್ ಪಾಯಿಂಟ್ ಪ್ರೋಗ್ರಾಮ್ ಮಾಡ್ಕೊಂಡ್ರು. ಪಕ್ಷಕ್ಕೆ ಎಷ್ಟು ಡ್ಯಾಮೇಜ್ ಆಯಿತು ಅಂತ ಕೇಳ್ತಾ ಇಲ್ಲ. ಇವತ್ತು ಕಾರ್ಯಕರ್ತರು ರಸ್ತೆಯಲ್ಲಿ ನಮಗೆ ಉಗಿತಾ ಇದ್ದಾರೆ. ಏನು ಸರ್ ಇಷ್ಟೊಂದು ಕಾಂಗ್ರೆಸ್ ಹೊಲಸು ಮಾಡ್ತಾ ಇದೆ, ಇಂಥ ಸಂದರ್ಭದಲ್ಲಿ ನೀವು ಕಾಂಗ್ರೆಸ್ ವಿರೋಧ ಬಿಟ್ಟು ನೀವೇ ಕಚ್ಚಾಡ್ತೀರಿ, ಅವ್ರ ಬಾಯಿಗೆ ಬೀಗ ಹಾಕ್ರಿ, ಇವ್ರ ಬಾಯಿಗೆ ಯಾರ ಬಾಯಿಗೆ ಯಾರು ಹಾಕ್ಬೇಕು? ನಾವು ಜವಾಬ್ದಾರಿಯುತ ಜನ ಆದಮೇಲೆ, ಒಂದು ಪಕ್ಷದಲ್ಲಿದ್ದ ಮೇಲೆ ಪಕ್ಷದ ತತ್ವ ಸಿದ್ಧಾಂತಗಳಿಗೆ ಮತ್ತು ಪಕ್ಷದ ಶಿಸ್ತಿಗೆ ನಾವು ಬದ್ಧರಾಗಿರಬೇಕಾಗ್ತದೆ. ಇಲ್ಲ ಅಂದರೆ ಪಕ್ಷ ಬಿಟ್ಟು ಹೊರಗೆ ಹೋಗಬೇಕು. ನಮ್ಮ ಮನಸ್ಸಿಗೆ ತಿಳಿದಂಗೆ ನಾವು ಮಾಡ್ಕೋಬೋದು. ಆದರೆ ಪಕ್ಷದಲ್ಲಿ ಇದ್ಕೊಂಡು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿ ಪಕ್ಷಕ್ಕೆ ಈಗಾಗಲೇ ಸಾಕಷ್ಟು ಡ್ಯಾಮೇಜ್ ಮಾಡಿದ್ದಾರೆ. ಸಾಕಷ್ಟು ಡ್ಯಾಮೇಜ್ ಆಗಿದೆ. ಈಗ ಭಾಳ ಹಿಂದೆ ಈ ತೀರ್ಮಾನ ತಗೊಂಡಿದ್ರೆ ಇನ್ನಷ್ಟು ಒಳ್ಳೆಯದಾಗಿರೋದು. ಆದರೆ ಹೈಕಮಾಂಡು ಎಲ್ಲವನ್ನು ಅಳೆದು ತೂಗಿ ಎಲ್ಲ ಕಡೆಗೆ ಲೆಕ್ಕ ಹಾಕಿ ಕಾದು ಒಂದು ಅವಕಾಶ ಕೊಟ್ಟು ಕೊನೆಗೆ ಅತಿ ಕೈ ಮೀರಿದಂಥ ಸಂದರ್ಭದಲ್ಲಿ ತೀರ್ಮಾನ ತಗೊಂಡಿದ್ದಾರೆ. ನಾನು ಅದನ್ನು ಹೋಲ್ ಹಾರ್ಟೆಡ್ಲಿ ಸ್ವಾಗತ ಮಾಡ್ತೇನೆ. ಸರ್, ಅವರು ಯಡಿಯೂರಪ್ಪನವರು ಮತ್ತು ವಿಜೇಂದ್ರ ಮೇಲೆ ಮಾಡೋದು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡಿದ್ದಾರೆ ಅನ್ನೋದೇ ಒಂದು ಆರೋಪ. ಯಾವ ರೀತಿ ಸರ್ ಅಡ್ಜಸ್ಟ್ಮೆಂಟ್? ಈಗ ಯಾರ್ಯಾರು ಎಲ್ಲೆಲ್ಲ ಅಡ್ಜಸ್ಟ್ ಆಗ್ತಾರೆ ಯಾರಿಗೆ ಗೊತ್ತ್ರಿ. ಈಗ ಬಿ ಜೆ ಪಿ ಪಕ್ಷದಲ್ಲಿ ಇದ್ಕೊಂಡು ಬಿ ಜೆ ಪಿ ಪಕ್ಷದ ನಾಯಕರನ್ನ ಇಷ್ಟು ಬೈತಾರೆ ಅಂದರೆ ಇವ್ರು ಯಾರ ಜೊತೆಗೆ ಅಡ್ಜಸ್ಟ್ ಆಗ್ಯಾರ ಅನ್ನೋದು ಬೇಕಲ್ಲ. ಇವರು ಅಡ್ಜಸ್ಟ್ ಆಗಿದ್ರು ಅಂತ ಹೇಳ್ಬೇಕಾಗತ್ತೆ. ಹಂಗಾರೆ ಇವರು ಕಾಂಗ್ರೆಸ್ನವ್ರ ಜೊತೆಗೆ ಅಡ್ಜಸ್ಟ್ ಆಗಿರ್ಬೋದು, ಸಿದ್ದರಾಮಯ್ಯನವ್ರ ಜೊತೆ ಅಡ್ಜಸ್ಟ್ ಆಗಿರ್ಬೋದು, ಡಿ ಕೆ ಶಿವಕುಮಾರ್ ಜೊತೆ ಅಡ್ಜಸ್ಟ್ ಆಗಿರ್ಬೋದು. ಅದು ಹೇಳೋಕೆ ನಾಲಿಗೆಗೆ ಎಲ್ಬಿಲ್ಲ ಅಂತೇಳಿ ಮನಸ್ಸಿಗೆ ತಿಳಿದ ರೀತಿಯಲ್ಲಿ ಮಾಡ್ಕೊಂಡು ಹೋಗೋದು ಸರಿಯಲ್ಲ. ಸರಿ, ಇವರು ಅವ್ರು ಹೊರಗೆ ಹೋಗೋದ್ರಿಂದ ಪಕ್ಷಕ್ಕೆ ಏನು ಡ್ಯಾಮೇಜ್ ಆಗಲ್ಲ? ಪಕ್ಷಕ್ಕೆ ಯಾವುದೇ ರೀತಿ ಡ್ಯಾಮೇಜ್ ಆಗಲ್ಲ. ಕೆಲವೊಂದಿಷ್ಟು ಪದಾಧಿಕಾರಿಗಳು ರಾಜೀನಾಮೆ ಕೊಡ್ತಾರೆ ವಿಜಯಪುರದಲ್ಲಿ. ಅದೆಲ್ಲ ಒಂದು ಕಡೆ ವ್ಯಕ್ತಿಗಿಂತ ಪಕ್ಷ ದೊಡ್ಡದು. ಇವತ್ತು ನಾನು ಹೋದರೂ ಪಕ್ಷಕ್ಕೆ ಏನೂ ಆಗಲ್ಲ, ಅವ್ರು ಹೋದರೂ ಪಕ್ಷಕ್ಕೆ ಏನಾಗಲ್ಲ. ಒಂದು ಹೇಳ್ತೀನಿ, ಪಕ್ಷಕ್ಕೆ ಇದು ಹರಿಯೋ ನೀರಿದ್ದಾಗೆ. ಒಂದು ಪಕ್ಷ ಒಬ್ಬ ಹೋದರೆ ಇನ್ನೊಬ್ಬ ಬರ್ತಾನೆ ಒಂದು ಜಾಗಕ್ಕೆ, ಕಾಯ್ಕೊಂಡು ಕೂತಿರ್ತಾರೆ. ಆದರೆ ಪಕ್ಷದಲ್ಲಿ ಇದ್ಕೊಂಡು ನಾವು ಮಾಡೋದು ಏನಿದೆ, ಒಂಥರ ಈ ಆತ್ಮವಂಚನೆ ಆಗ್ತದೆ, ಹೆತ್ತ ತಾಯಿಗೆ ದ್ರೋಹ ಮಾಡ್ದಂಗೆ ಆಗ್ತದೆ. ಇಲ್ಲ ನನಗೆ ಬೇಡವಾ, ಈ ಪಕ್ಷ ಬೇಡ, ಇಷ್ಟ ಇಲ್ಲ. ಈಗ ವಿಜೇಂದ್ರ ಅವ್ರನ್ನ ಆಯ್ಕೆ ಮಾಡಿದ್ದು ಯಡಿಯೂರಪ್ಪನವ್ರು ಆಯ್ಕೆ ಮಾಡಿಲ್ಲ, ನಾವ್ಯಾರು ಆಯ್ಕೆ ಮಾಡಿಲ್ಲ. ವಿಜೇಂದ್ರ ಅವ್ರನ್ನ ಆಯ್ಕೆ ಮಾಡಿರೋದು ಹೈಕಮಾಂಡ್ ಆಯ್ಕೆ ಮಾಡಿದ್ದು. ಹೈಕಮಾಂಡ್ ಆಯ್ಕೆ ವಿರುದ್ಧ ಇವರು ಮಾತಾಡ್ತಾರೆ ಅಂತ ಹೇಳಿದರೆ ಹೈಕಮಾಂಡ್ನ ವಿರೋಧಿಸ್ದಂಗೆ ಆಯ್ತಲ್ಲ. ಇಟ್ಸ್ ನಾಟ್ ಗುಡ್. ಸರ್, ಈಗ ಎಸ್ ಟಿ ಸೋಮಶೇಖರ್ ಅವರು, ಶಿವರಾಮ್ ಹೆಬ್ಬಾರ್ ಕೂಡ ಪಕ್ಷದ ವಿರುದ್ಧವಾಗಿ ಹೇಳಿಕೆಗಳನ್ನು ಕೊಡ್ತಾರೆ. ಬಟ್ ಆದರೆ ಅವರನ್ನು ಉಚ್ಚಾಟನೆ ಮಾಡಿಲ್ಲ, ಅವರಿಗೆ ನೋಟಿಸನ್ನು ಕೊಟ್ಟಿದ್ದಾರೆ. ಎಲ್ಲೋ ಒಂದು ಕಡೆ ತಾರತಮ್ಯ ಮಾಡೋದು ಅನ್ಸಲ್ಲ. ಇಲ್ಲಿ ತಾರತಮ್ಯ ಪ್ರಶ್ನೆ ಬರಲ್ಲ. ಅವ್ರಿಗೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ, ಯಾಕೆ ನಿಮ್ಮ ಮೇಲೆ ಕ್ರಮ ಜರುಗಿಸಬಾರ್ದು ಅಂತ ಅವರು ಈಗ ಉತ್ತರಕ್ಕೆ ಕಾಯ್ತಾ ಇದ್ದಾರೆ. ಆದರೆ ಇವರು ಬಹಿರಂಗವಾಗಿ ಒಂದು ವೈಯಕ್ತಿಕ ತೇಜೋವಧೆ ಮಾಡೋಂಥದ್ದು. ಈಗ ಯಡಿಯೂರಪ್ಪ ಇಲ್ಲಾಂದರೆ ಕರ್ನಾಟಕದಲ್ಲಿ ಬಿ ಜೆ ಪಿಯಲ್ಲಿತ್ತು. ಯಡಿಯೂರಪ್ಪ ಅವರಿಲ್ಲ ಅಂದರೆ ಬಿ ಜೆ ಪಿಯಲ್ಲಿತ್ತು. 2013ರಲ್ಲಿ ಏನಾಯಿತು ಕರ್ನಾಟಕದಲ್ಲಿ ಬಿ ಜೆ ಪಿ ಪರಿಸ್ಥಿತಿ? 40 ಸೀಟಿಗೆ ಬಂದರು. ಹಾಗಂತೇಳಿ ಈಗ ಯಾಕೆ ಯಡಿಯೂರಪ್ಪನವ್ರ ಬಗ್ಗೆ ಹೇಳ್ತೀನಿ ಅಂತ ಹೇಳಿದರೆ, ಯಡಿಯೂರಪ್ಪ ಸಿನ್ಸ್ ಫ್ರಮ್ ಬಿಗಿನಿಂಗ್ ಅವರು ಸೈಕಲ್ ಹೊಡ್ಕೊಂಡು ಹಳ್ಳಿಗೆ ತಿರುಗಿ, ತಾಲೂಕಿಗೆ ತಿರುಗಿ ರಾಜಕೀಯ ಪಕ್ಷವನ್ನು ಕಟ್ಟಿದವರು. 2 ಸೀಟಿಂದ 110 ಸೀಟ್ವರೆಗೂ ತಂದಂಥ ವ್ಯಕ್ತಿ. ರೈತ ಪರವಾಗಿ ಹೋರಾಟ ಮಾಡಿದ್ದಾರೆ. ಇವತ್ತು ಜನರಿಗೆ ಅವರು ಒಬ್ಬ ನಾಯಕರಾಗಿ ಹೊರಹೊಮ್ಮಿದ್ದಾರೆ. ಅವ್ರ ಬಗ್ಗೆ ಕೀಳು ಮಟ್ಟದ್ದು ಒಬ್ಬ ಹಿರಿಯರು, ಕೊನೆ ಪಕ್ಷ ಅವ್ರ ವಯಸ್ಸಿಗಾದರೂ ಗೌರವ ಕೊಡಬೇಕಲ್ಲ. ಅವ್ರ ವಯಸ್ಸಿಗೂ ಕೂಡ ಗೌರವ ಕೊಡ್ದೇನೆ ಬರೀ ಅಪ್ಪ ಮಕ್ಕಳು. ಯಾರು ಅಪ್ಪ ಮಕ್ಕಳಿಲ್ಲಪ್ಪ, ಎಲ್ಲರೂ ಅಪ್ಪ ಮಕ್ಕಳೇ ಇರೋದು ರಾಜಕೀಯದಲ್ಲಿ, ಸಹಜ ಅದು. ಈಗ ಡಾಕ್ಟ್ರ್ ಮಕ್ಕಳು ಡಾಕ್ಟರ್ ಆಗ್ತಾರೆ ರೀ, ಇಂಜಿನಿಯರ್ ಮಕ್ಕಳು ಇಂಜಿನಿಯರ್ ಆಗ್ತಾರೆ, ಲಾಯರ್ಸ್ ಮಕ್ಕಳು ಲಾಯರ್ ಆಗ್ತಾರೆ. ರಾಜಕೀಯದಲ್ಲಿ ಏನಂದರೆ ಈಗ ನಮ್ಮ ಮಕ್ಕಳಿದ್ರೆ ನಮ್ಮ ಜೊತೆ ಓಡಾಡ್ತಿರ್ತಾರೆ, ಅವ್ರಿಗೆ ಸಂಪರ್ಕ ಇರ್ತದೆ, ಸಂಘಟಿತರಾಗಿರ್ತಾರೆ, ಕಾರ್ಯಕರ್ತರ ಜೊತೆ ಸಂಪರ್ಕ ಇರ್ತದೆ. ಸಹಜವಾಗಿ ಅವ್ರ ಮಕ್ಕಳು ಅವರಲ್ಲಿ ರಾಜಕೀಯಕ್ಕೆ ಬಂದೇ ಬರ್ತಿರ್ತಾರೆ. ಅದನ್ನು ಇವರು ಒಂದೇ ಅವರೊಬ್ಬರೇ ಮಾಡಿದರೆ ಅವರು ಮಾತಾಡಲಿ. ಯಾರು ಹೊರತಾಗಿದ್ದಾರೆ ಇದಕ್ಕೆ? ಇಂದಿರಾ ಗಾಂಧಿ ಕುಟುಂಬ ಹೊರತಾಗಿದೆ. ಮುತ್ತಾತನ ಕಾಲದಿಂದ ಜವಾಹರ್ಲಾಲ್ ನೆಹರು ಅವರ ತಂದೆಯವರು, ಆಮೇಲೆ ಇಂದಿರಾ ಗಾಂಧಿಯವರು, ರಾಜೀವ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು, ಸಂಜಯ್ ಗಾಂಧಿಯವರು, ಮೇನಕಾ ಗಾಂಧಿಯವರು, ವರುಣ್ ಗಾಂಧಿಯವರು,
ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಪ್ರಿಯಾಂಕಾ ಖರ್ಗೆ, ಸಿದ್ದರಾಮಯ್ಯನವರು, ಯತೀಂದ್ರ ಸಿದ್ದರಾಮಯ್ಯನವರು, ಯಾರಿಲ್ಲ? ದೇವೇಗೌಡರು ಮಕ್ಕಳು ಯಾರಿಲ್ಲ ಹೇಳಪ್ಪ? ಎಲ್ಲ ಇಟ್ ಈಸ್ ಕ್ವೈಟ್ ನ್ಯಾಚುರಲ್. ಅದು ದೊಡ್ಡ ಅಪರಾಧ ಏನಲ್ಲ, ಸಹಜ. ಅವರವರಲ್ಲಿದ್ದವರು ಅಲ್ಲಿ ಬರ್ತಿರ್ತಾರೆ. ಅದನ್ನೇ ಇವ್ರ ಮೇಲೆ ಬೆಟ್ ಮಾಡಿ ನಾವು ಹೇಳಿದ್ವಿ, ಎಷ್ಟೋ ಸರಿ ರಿಕ್ವೆಸ್ಟ್ ಮಾಡಿದ್ವಿ, ಯತ್ನಾಳ್ ಬಂದು ಜೊತೆಗೂಡಿ ಪಕ್ಷದಲ್ಲಿ ಇದ್ಕೊಂಡು ಎಲ್ಲರೂ ಒಟ್ಟಾಗಿ ಹೋಗೋಣ ಅಂತ. ಬಟ್ ಆದರೆ ಅವರು ಭಾಳ ದೊಡ್ಡವರಾಗಿದ್ದಾರಲ್ಲ, ಹಾಗಾಗಿ ಎಲ್ಲವನ್ನು ಮೀರಿ ಹೋಗಿದ್ದಾರೆ. ಪಕ್ಷ ಒಳ್ಳೆ ತೀರ್ಮಾನ ತಗೊಂಡಿದೆ. ಈಗ ಪಂಚಮಸಾಲಿ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ನಿಂತವರು ಈ ಜಯಮೃತ್ಯುಂಜಯ ಸ್ವಾಮೀಜಿ ಕೂಡ ಹೇಳಿದ್ದಾರೆ, ನಾವು ಪದಾಧಿಕಾರಿಗಳ ಸಭೆ ಕರೆದು ಚರ್ಚೆ ಮಾಡ್ತೀವಿ, ಹೋರಾಟ ಮಾಡ್ತೀವಿ. ಇದು ಪಕ್ಷ ಕೆಲವೊಂದು ಕಡೆ ನೋಡಪ್ಪ, ಸ್ವಾಮೀಜಿಗಳು ಧರ್ಮ ಕಾರ್ಯ ಮಾಡಬೇಕು, ನಾವು ರಾಜಕೀಯ ಮಾಡಬೇಕು. ನಾವು ಸ್ವಾಮಿ ಕೆಲಸ ಮಾಡೋಕ್ಕಾಗಲ್ಲ. ನಾವು ಸ್ವಾಮೀಜಿ ಕೆಲಸ ಮಾಡೋಕ್ಕಾಗುತ್ತಾ? ಆಗಲ್ಲ. ಅವರು ಧರ್ಮದ ಕೆಲಸ ಮಾಡಲಿ. ಈಗ ಹಂಗೆ ಅಂದ್ಕೊಂಡು ಹೋಗಿ ಈಗ ಸ್ವಾಮೀಜಿಗಳು ಹೇಳಿದಾಗೆಲ್ಲ ಜನ ರಾಜಕೀಯ ಮಾಡೋದಾಗಿದ್ರೆ ಎಷ್ಟೋ ಏನೇನೋ ಆಗಿ ಹೋಗ್ತಿದ್ವು. ಹಿಂದೆಲ್ಲ ಎಷ್ಟೋ ಜನ ನಿಲ್ಲಿಸಿದ್ದಾರೆ, ಒಬ್ಬರು ಠೇವಣಿ ಕಳ್ಕೊಂಡು ಹೋಗಿದ್ದಾರೆ, ಅದು ಬೇರೆ. ಆದರೆ ಅವರು ತಮ್ಮ ಕ್ಷೇತ್ರ ಏನಿರುತ್ತೆ ಅವ್ರವ್ರ ಕ್ಷೇತ್ರಕ್ಕೆ ಅವರು ಸೀಮಿತ ಆಗಬೇಕಾಗ್ತದೆ. ಪಂಚಮಸಾಲಿ ಮುಖಂಡರಿಗೆ ಅನ್ಯಾಯ ಆಗಿದೆ ನೋಡ್ರಿ, ಅದು ಜನ ತೀರ್ಮಾನ ಮಾಡ್ತಾರೆ. ಈಗ ಒಬ್ಬರೇ ಪಂಚಮಸಾಲಿ ಅಲ್ಲಲ್ಲ, ಬಸವನಗೌಡ ಪಾಟೀಲ್ ಯತ್ನಾಳ್ ಒಬ್ಬರೇ ಪಂಚಮಸಾಲಿನಾ? ಯಾರು ಸಬ್ಕಾಸ್ಟ್ ಬೇರೆ ಇರ್ಬೋದು. ನಾನು ಬಸವನಗೌಡ ಪಾಟೀಲ್ ಯಲವಾಳ, ನಾನು ಲಿಂಗಾಯತನೇ, ಅವರು ಲಿಂಗಾಯತ. ಏನು ವ್ಯತ್ಯಾಸ ಏನಿದೆ? ಶಿವದಾರ ಬೇರೆ ಇದೆಯಾ? ವಿಭೂತಿ ಬೇರೆ ಇದೆಯಾ? ಆಮೇಲೆ ಏನಪ್ಪ ಕೈಯಾಗಿರೋ ಲಿಂಗು ಬೇರೆ ಇದೆಯಾ? ಸುಮ್ಮನೆ ಈ ಮಠಾಧೀಶರು ಮತ್ತು ಇದೋ ಒಂದು ಕಡೆ ನಡ್ಕೊಂಡ್ಬಂದಿದೆ, ಯಾರ್ಯಾರ್ದೋ ಇದಕ್ಕೆ ಸಬ್ಕಾಸ್ಟ್ ಉಟ್ಕೊಂಡಿದ್ದಾವೆ. ಇವಾಗ ಅದೆಲ್ಲ ಹೊಡೆದಾಕ್ಬೇಕು ಅಂತಲೇ ವೀರಶೈವ ಮಹಾಸಂಗಮ ಎಲ್ಲರೂ ಕೂಡ ಒಟ್ಟಾಗಿರ್ಬೇಕು ಅಂತ ಹೊಂಟಲ್ಲಿ ಮತ್ತೆ ನಾವು ಇನ್ನೂ ಕೆಳಮಟ್ಟಕ್ಕೆ ಹೋದರೆ ಆಗೋದಿಲ್ಲ. ಯಾಕೆಂದರೆ ಈ ಕಾಲ ಭಾಳ ವಿಶಾಲವಾಗಿದೆ. ಈ ಗ್ಲೋಬಲೈಜೇಷನ್ ಇದು ಇಡೀ ಜಗತ್ತು ಒಂದು ಕೈಯಲ್ಲಿ ಒಂದು ಕಂಪ್ಯೂಟರ್ ಮೂಲಕ ಜಗತ್ತನ್ನು ನೋಡೋಂಥ ಕಾಲದಲ್ಲಿ ಇನ್ನೂ ನಾವು ಸಬ್ಕಾಸ್ಟ್ ಮಾಡಿಕೊಂಡು ಇದನ್ನೆಲ್ಲ ಮಾಡ್ಕೊಂಡು ಹೋದರೆ ಇನ್ನೂ ವೀರಶೈವ ಧರ್ಮಕ್ಕೆ ಇನ್ನೂ ಭಾಳ ದೊಡ್ಡ ಪೆಟ್ಟು ಬರ್ತದೆ. ಈಗ ಹಿಂದುತ್ವದ ಅಜೆಂಡಾವನ್ನು ಪ್ರತಿಪಾದಿಸುವಂಥ ನಾಯಕರನ್ನು ಕೂಡ ಎಲ್ಲೋ ಒಂದು ಕಡೆ ಹಿನ್ನಡೆ ಮಾಡ್ತಾ ಇದ್ದಾರೆ. ಯಾಕಂದರೆ ಅನಂತಕುಮಾರ್ ಹೆಗಡೆ ಅವರು ಕೂಡ ಇದೇ ವಿಚಾರದಲ್ಲಿ ಟಿಕೆಟ್ ಅನ್ನು ತಪ್ಪಿಸಿದ್ರು. ಯತ್ನಾಳ್ ಅವರು ಕೂಡ ಹಿಂದುತ್ವದ ಅಜೆಂಡಾವನ್ನು ಪ್ರತಿಪಾದನೆ ಮಾಡ್ತಾ ಇದ್ರು, ಆದರೂ ಕೂಡ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡ್ತಾ ಇರೋದು ಎಲ್ಲೋ ಕೂಡ ಹಿಂದುತ್ವದ ಇದು ಮಾಡ್ತಕ್ಕಂಥ ಕಾರ್ಯ. ಹೆಂಗ ನಾವೆಲ್ಲ ಹಿಂದೂಗಳಲ್ವಾ? ಅವರಷ್ಟೇ ಹಿಂದೂಗಳ? ಬಸವನಗೌಡ ಪಾಟೀಲ್ ಯತ್ನಾಳು, ಅನಂತಕುಮಾರ್ ಹೆಗಡೆ ಇವರೇ ಹಿಂದೂಗಳ? ಉಳಿದವ್ರು ಯಾರು ಹಿಂದೂಗಳಲ್ವಾ? ಎಲ್ಲದಕ್ಕೂ ಒಂದು ಇತಿಮಿತಿ ಇರ್ತದೆ. ಅವರು ಪ್ರತಿಯೊಬ್ಬ ಮನುಷ್ಯನಿಗೂ ಕಟ್ಟುಪಾಡುಗಳು ಇರ್ತವೆ, ಒಂದು ಇತಿಮಿತಿ. ಅದನ್ನು ಕ್ರಾಸ್ ಆದಾಗ ನಾವು ಎಲ್ಲದೂ ಮಾಡಿಬಿಟ್ಟು ನಾವು ಹಿಂದೂಗಳು ಅಂತ ಹಿಂದೂ ಧರ್ಮದ ಕವರ್ ಹಾಕ್ಕೊಂಡ್ರೆ ಆಗೋದಿಲ್ಲ. ಎಲ್ಲರೂ ಹಿಂದೂಗಳಿದ್ದಾರೆ. ಅವರಿಬ್ಬರೇ ಹಿಂದೂಗಳ? ಪ್ರತಿಪಾದನೆ ಅಂದರೆ ಏನೊಂದು ಪ್ರತಿಪಾದನೆ? ಈಗ ಯಡಿಯೂರಪ್ಪನ ಮಗನ ತೇಜೋವಧೆ ಮಾಡೋದು ಹಿಂದುತ್ವನ? ಅದೇ ಬಿಜೆಪಿ ಶಿಸ್ತಿನ ಪಕ್ಷ ಮನೆಯೊಂದು 3 ಬಾಗಿಲಾಗಿರಲಿಲ್ಲ, 16 ಬಾಗಿಲಾಗಿತ್ತು. ಇಪ್ಪತ್ತಾದ್ರೂ ಸರಿ ಹೋಗುತ್ತಾ? ಅವ್ರು ಹೊರಗೆ ಹೋದ್ರು ಅಂತಲ್ಲ, ಎಲ್ಲದು ಒಂದೇ ಬಾಗಿಲು ಮಾಡಬೇಕು ಅಂತಲೇ ಇವೆಲ್ಲ ಕ್ರಮ ಜಯಿಸ್ತಾರೆ ಅವರು. ಇನ್ನೂ ಬೇರೆ ಯಾರಾದರೂ ಇದ್ದಾರೆ ಸರ್ ನೋಡಿ, ಹೈಕಮಾಂಡ್ನವ್ರು ಏನೇನು ತೀರ್ಮಾನ ಮಾಡ್ತಾರೋ, ಯಾರ್ಯಾರ ಮೇಲೆ ಏನೇನು ಆಪಾದನೆಗಳಿದಾವೋ ಅದು ಹೈಕಮಾಂಡ್ ಬಿಟ್ಟಂಥ ವಿಚಾರ. ಈಗ ನಿರ್ಣಯನೂ ಸ್ವಾಗತಿಸ್ತೀವಿ. ಹೌದು. ಇದು ನಾಚಿಕೆಗೇಡಿನ ವಿಷಯ. ಸುಮ್ಮನೆ ಯಾರು ಎಲ್ಲಿ ಯಾವ್ಯಾವ ಗ್ಲಾಸ್ ಮನೇಲಿ ನಿಂತ್ಕೊಂಡು ಯಾರ್ಯಾರು ಕಲ್ಲು ಹೊಡಿತಾರೋ ಒಂದು ಗೊತ್ತಾಗ್ತಾ ಇಲ್ಲ. ಒಬ್ಬರು ಚೂಡ್ತಾರೆ, ಒಬ್ಬರು ಮಕ್ಕಳು ಸಂಭಾಳಿಸ್ತಾರೆ, ಅವರೇ ಪ್ರಚಾರ ಮಾಡ್ಕೊತಾರೆ, ಅವರೇ ಆಗಿಲ್ಲ ಅಂತಾರೆ, ಹನಿ ಟ್ರ್ಯಾಪ್ ಆಯಿತು ಅಂತಾರೆ, ಇವ್ರು ಮಾಡಿದ್ರು ಅಂತ ಅವ್ರು ಮಾಡಿದ್ರು ಅಂತ ಇವರು. ಇಷ್ಟು ಕೆಳಮಟ್ಟಕ್ಕೆ ರಾಜಕೀಯ ಹೋಗಿದೆ ಅಂತ ಹೇಳಿದರೆ ಬಹುಶಃ ನಮ್ಮ ಜೀವನದಲ್ಲಿ ಈ ಮಟ್ಟದ ರಾಜಕಾರಣವನ್ನು ನಾವು ನೋಡಿಲ್ಲ. ಕೇವಲ ಅಧಿಕಾರಕ್ಕೋಸ್ಕರ ಇವತ್ತು ಕಾಂಗ್ರೆಸ್ನವ್ರು ಯಾವ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ ಅಂತ ಅವರೇ ಹೇಳ್ಕೊಡ್ತಾರೆ. ನಮ್ಮ ನಾಯಕರೇ ಮಾಡಿದ್ದಾರೆ, ಅದರಲ್ಲಿ ನಮ್ಮ ದೊಡ್ಡ ನಾಯಕರು, ಪ್ರಭಾವಿ ನಾಯಕರು. ಅದಕ್ಕೆ ಯಾರು ಮಾಡಿದ್ರು, ಏನು ಮಾಡಿದ್ರೆ ಹೇಳ್ಬೇಕಾಗಿತ್ತು. ಮುಚ್ಚಾಕಿಟ್ಕೊತೀರಿ, ಅದನ್ನು ಹೇಳೋಕ್ಕೂ ತಯಾರಿಲ್ಲ, ಬಿಡೋಕ್ಕೂ ತಯಾರಿಲ್ಲ. ಸುಮ್ಮನೆ ಇವ್ರನ್ನ ಅವ್ರು ತೇಜೋವಧೆ ಮಾಡೋದು, ಅವ್ರನ್ನ ಇವ್ರು ತೇಜೋ ಮಾಡೋದು, ಬಟ್ ಅಸಹ್ಯಕರ ಇದು. ರಾಜ್ಯದಲ್ಲಿ ಸಿಡಿ ಫ್ಯಾಕ್ಟರಿ ಇದೆ ಅನ್ನೋದನ್ನು ಆರೋಪ ಮಾಡ್ತಾ ಇದ್ದೀವಿ ಸರ್. ಇದೆಲ್ಲ ನೋಡಿದ್ರೆ ಇದೆಯಾ ಸರ್ ಸಿಡಿ ಫ್ಯಾಕ್ಟರಿ? ಇದು ನೋಡ್ರಿ, ಈಗ ಮನುಷ್ಯ ಒಂದು ಸಂಸ್ಕೃತಿಯನ್ನು ಬಿಟ್ಟು ಕೆಳಮಟ್ಟಕ್ಕೆ ಹೋದಾಗ, ಈಗ ಹಣ ಮಾಡಬೇಕು ಅಂತ ಒಬ್ಬ ಮನುಷ್ಯ ಯಾರೋ ತೀರ್ಮಾನ ಮಾಡಿದರೆ ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋಗ್ಬಿಡ್ತಾರೆ. ಒಂದು ನೀತಿ ನಿಯಮ ಇಟ್ಕೊಂಡು ಹೋದವರು ಅದು ಯಾವ ರೀತಿ ರೀತಿ ಅಂತ ಹೇಳಕ್ಕೆ ಹೋಗಲ್ಲ. ಅದೇ ರೀತಿ ಅಧಿಕಾರಕ್ಕೋಸ್ಕರ ಯಾವ ಮಟ್ಟಕ್ಕೆ ಬೇಕಾದ್ರೂ ಇಳಿತೀನಿ ಅಂತ ಹೇಳಿದರೆ ಏನು ಮಾಡೋಕ್ಕಾಗುತ್ತೆ?
ಮೂರು ಬಿಟ್ಟ ಊರಿಗೆ ದೊಡ್ಡವ ಅಂತೇಳಿ ಈಗ ಅಲ್ಲಿ ಮೂರು ಬಿಟ್ಟವರೇ ಊರಿಗೆ ದೊಡ್ಡವರಾಗಿ ಅಲ್ಲಿದ್ದಾರೆ ಯಾರು ಸರ್ ಮೂರು ವಿಷಯ ಕಾಂಗ್ರೆಸ್ನವರು. ಅದನ್ನು ಹೋಗಿ ರಾಜಣ್ಣ ಅವ್ರಿಗೆ ಕೇಳಿ. ಆಮೇಲೆ ಯಾರು ನೇರವಾಗಿ ದೂರ ಹೋಗಿ ಕೊಡ್ಬೇಕಾಗಿತ್ತು. ಅಂದ್ರೆ ಅಲ್ಲಿ ಪರಮೇಶ್ವರ್ಗೆ ಯಾಕೆ ಕರ್ಕೊಂಡು ಅಲ್ಲ, ಪರಮೇಶ್ವರರು ಕೊಟ್ಟರೆ ತಪ್ಪೇನಿಲ್ಲ, ಪರಮೇಶ್ವರರು ಕೊಟ್ಟರೆ ತಪ್ಪೇನಿಲ್ಲ. ಬಟ್ ಅದನ್ನು ಅವರು ವಿಧಾನಸಭೆಯಲ್ಲಿ ಬಂದು ಹೇಳುವಂಥ ಅವಶ್ಯಕತೆ ಇರಲಿಲ್ಲ. ಅವರೇ ಕೂತ್ಕೊಂಡು ಮೊದಲೇ ಚರ್ಚೆ ಮಾಡ್ಕೊಂಡಿರ್ಬೋದು. ಬಟ್ ಇಲ್ಲಿ ಏನೋ ಒಂದು ಪಿತೂರಿ ಇದೆ, ಅಲ್ಲೊಂದು ಪಿತೂರಿ ಇದೆ, ಇಲ್ಲೊಂದು ಪಿತೂರಿ ಇದೆ ಅನ್ನೋದು ಭಾಳ ಮೇಲ್ನೋಟಕ್ಕೆ ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇವ್ರನ್ನ ಒಬ್ಬರು ಕಾಲು ಹಿಡಿದು ಎಳೆದು ಒಬ್ಬರು ತಲೆ ಹಿಡಿದು ಹತ್ತಿಕ್ಕೋದು ಕೆಲಸ ನಡೀತಾ ಇದೆ. ಈಗ ದೆಹಲಿಯಲ್ಲಿ ಸತೀಶ್ ಜಾರಕಿಹೊಳಿ ಕೂಡ ಬಿಜೆಪಿ ಹೈಕಮಾಂಡ್ ನಾಯಕರು ಕೂಡ ನಿನ್ನೆ ಭೇಟಿ ಮಾಡಿದ್ದಾರೆ. ಏನಾದರೂ ಇದಕ್ಕೆ ಅರ್ಥ ಸರ್ ಬೇರೆ? ಬೇಕಾದ್ರೆ ಸತೀಶ್ ಜಾರಕಿಹೊಳಿ ಅವ್ರ ನಂಬರ್ ಕೊಡ್ತೀನಿ, ನೀವೇ ಫೋನ್ ಮಾಡಿ ಅವ್ರನ್ನೇ ಕೇಳಿ. ಈ ಬದಲಾವಣೆಯಲ್ಲಿ ಏನಾದರೂ ಹೊಸ ಚರ್ಚೆ ನಡೀತಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ ಜನರಲ್ಲಿ. ಏನು ದೇವೇಗೌಡರು ಭೇಟಿಯಾಗಿದ್ದು, ಇವ್ರನ್ನ ಕುಮಾರಸ್ವಾಮಿ ಅವ್ರನ್ನ ಭೇಟಿ ಅಲ್ಲ, ಅವ್ರನ್ನೇ ಕೇಳಬೇಕಲ್ಲ. ಈಗ ಯಾಕೆ ಭೇಟಿ ಆದರೂ ನಾನು ನಿಮ್ಮಂಗೆ ಹೊಸಬ, ನಾನು ಪೇಪರ್ ನೋಡಿದ್ರೆ ಗೊತ್ತಾಗಿದ್ದು, ಟಿ ವಿ ನೋಡಿದ್ರೆ ನೀವೇ ಮಾಧ್ಯಮದವ್ರು ಫಸ್ಟ್ ಹಾಕ್ಬಿಡ್ತೀರಿ ಸತೀಶ್ ಜಾರಕಿಹೊಳಿ HDK ಭೇಟಿ. ಅವರು ಕೇಂದ್ರ ಮಂತ್ರಿ, ಇವರು ರಾಜ್ಯ ಮಂತ್ರಿ. ಸರ್ಕಾರದ ಕೆಲಸಗಳಿಗೆ ಭೇಟಿಯಾಗಿದ್ದಾರೋ ಅಥವಾ ವೈಯಕ್ತಿಕ ಸ್ನೇಹಕ್ಕೆ ಭೇಟಿಯಾಗಿದ್ದಾರೋ ಅಥವಾ ರಾಜಕೀಯವಾಗಿ ಭೇಟಿಯಾಗಿದ್ದಾರೋ ನಾನು ಹೆಂಗೆ ಹೇಳೋಕ್ಕಾಗುತ್ತೆ? ಅರಮನೆ ಕರೆದಾರು ಅಂತೇಳಿ ಗುಡಿಸಲಿಗೆ ಬೆಂಕಿ ಹಚ್ಚಿ ಹೋಗ್ಬೇಡ್ರಿ ಅಂತೇಳಿ ಕಾಂಗ್ರೆಸ್ ನಾಯಕರು ಒಂದು ಟ್ವೀಟ್ ಮಾಡ್ತಾರೆ. ಯಾರಿಗೆ? ಅವ್ರ ಟ್ವಿಟ್ಟಲ್ಲಿ ಹಂಚ್ಕೋತಾರೆ. ಅಂದ್ರೆ ಹೋಗ್ತಾ ಇದಾರನೋ ಅನ್ನೋ ದೃಷ್ಟಿಯಲ್ಲಿ ಅವ್ರ ಟ್ವೀಟ್ ಇರುತ್ತೆ. ಅದ್ರ ಬಗ್ಗೆ ಐ ಡೋಂಟ್ ನೋ, ನನಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ.